ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಇದೊಂದು ತುಂಬಾ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ಯಂತ್ರ ಆಗಿರುತ್ತೆ. ಇದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಅವರು ನಿಮ್ಮಂತೆ ಆಗ್ತಾರೆ, ನಿಮಗೆ ವಶೀಕರಣ ಆಗ್ತಾರೆ, ನೀವು ಹೇಳಿದಂತೆ ಕೇಳ್ತಾರೆ ವೀಕ್ಷಕರೇ. ಇದನ್ನ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಅದೇ ರೀತಿಯಲ್ಲಿ ಕೇವಲ ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗಿದ್ರೆ ಅಥವಾ ನಿಮ್ಮ ಪ್ರೀತಿ ನಿಮಗೆ ಸಿಗದೇ ಇದ್ದರೆ ಆಗ ಅದನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗಿಸಿ. ನೀವು ಗಂಡ ಹೆಂಡತಿ ದೂರ ಆಗಿದ್ರೆ ಉಪಯೋಗಿಸಿ ಅಂತ ಹೇಳ್ತಾ, ಕೇವಲ ಒಳ್ಳೆಯದಕ್ಕೆ ಮಾತ್ರ ಬಳಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ನಮಗೆ ಕರೆ ಮಾಡಬಹುದು. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ ವೀಕ್ಷಕರೇ. ಅದೇ ರೀತಿಯಾಗಿ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಾಯ್ತು ಅಂದ್ರೆ ನಮಗೆ ಕರೆ ಮಾಡಿ. ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ನಮಗೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದ್ರೆ ವೀಕ್ಷಕರೇ, ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತಗೋಬೇಕಾಗುತ್ತೆ. ಬಿಳಿ ಹಾಳೆಯ ಮೇಲೆ ಈ ರೀತಿ ಪೆನ್ನಿನ ಮುಖೇನ ಬರಿಬೇಕಾಗ್ತದೆ. ಏನು ಬರಿಬೇಕು ಅಂದ್ರೆ ಮೊದಲಿಗೆ ಒಂದು ತ್ರಿಕೋನಾಕಾರವನ್ನು ಬಿಡಿಸ್ಬೇಕು ವೀಕ್ಷಕರೇ. ಈ ರೀತಿಯಾಗಿ ಒಂದು ತ್ರಿಕೋನ ಆಕಾರವನ್ನು ಬರೆದ ನಂತರ ಈ ರೀತಿ ಒಂದು ಸರ್ಕಲ್ ಕೂಡ ಬರ್ಕೋಬೇಕು. ಹಾಗೆ ಒಂದು ಚೌಕಾಕಾರವನ್ನು ಅದರ ಹೊರಗಿನಲ್ಲೇ ಬರ್ಕೋಬೇಕು ವೀಕ್ಷಕರೇ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇದೊಂದು ಚೌಕಾಕಾರವನ್ನು ನಾನು ಬರೆದಿದ್ದೇನೆ ಅಂತ. ಹಾಗೆ ಇಲ್ಲಿ ಮೇಲ್ಗಡೆ ಯಾವ ಸ್ತ್ರೀಯನ್ನ ಅಥವಾ ಪುರುಷನನ್ನ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನ ಬರೀರಿ. ಹಾಗೆ ಕೆಳಗಡೆ ನಿಮ್ಮ ಹೆಸರನ್ನ ಬರ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ದೇವದತ್ತ ಅಂತ ಬರೆದಿದ್ದೇನೆ. ಮೇಲ್ಗಡೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರು, ಕೆಳಗಡೆ ನಿಮ್ಮ ಹೆಸರನ್ನ ಬರ್ಕೋಬೇಕಾಗುತ್ತೆ. ಹಾಗೆ ಈ ಮಧ್ಯದಲ್ಲಿ 1 ಅನ್ನೋ ಅಂಕೆಯನ್ನು ಬರ್ಕೊಳ್ಳಿ. ಈ 4 ದಿಕ್ಕಿನಲ್ಲೂ ತ್ರಿಶೂಲಾಕಾರವನ್ನು ಬರ್ಕೊಳ್ಳಿ. ನೋಡ್ಬೋದು ಯಾವ ರೀತಿ ನಾನು ತ್ರಿಶೂಲಾಕಾರವನ್ನು ಬರೆದಿದ್ದೀನಿ ಅಂತ. ಹಾಗೆ ಇಲ್ಲಿ ನಿಮ್ಮ ವಯಸ್ಸನ್ನು ಬರ್ಕೊಳ್ಳಿ. ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ವಯಸ್ಸನ್ನು ಬರ್ಕೊಳ್ಳಿ. ಸಾಧ್ಯವಾಗಲಿಲ್ಲ ಅಂತ ಹೇಳಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನೀವು ಶ್ರೀ ಅಂತ ಬರ್ಕೊಳ್ಳಿ. ಸಾಧ್ಯವಾದರೆ ಅವರ ವಯಸ್ಸು ಗೊತ್ತಿದ್ರೆ ವಯಸ್ಸು ಬರೀರಿ. ಸಾಧ್ಯವಾಗಲಿಲ್ಲ ಅಂತ ಹೇಳಾಯಿತು ಅಂದರೆ ಶ್ರೀ ಅಂತ ಬರೀರಿ. ಹಾಗೂ ವೀಕ್ಷಕರೇ, ಇದನ್ನು ಯಾವಾಗ ಬರಿಬೇಕು, ಯಾವ ಹೊತ್ತಲ್ಲಿ ಬರಿಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಇದನ್ನು ನೀವು ಬರಿಬೇಕಾದಂತಹ ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ರಾತ್ರಿ 12 ಗಂಟೆಗೆ ಇದನ್ನು ಮಾಡಬೇಕಾಗುತ್ತೆ. ರಾತ್ರಿ 12 ಗಂಟೆಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ, ಒಂದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಈ ಒಂದು ವಶೀಕರಣವನ್ನು ಮಾಡ್ಕೋಬೇಕಾಗುತ್ತೆ. ಒಂದು ತಣ್ಣೀರಿನಲ್ಲಿ ಸ್ನಾನ ಮಾಡಿದ ನಂತರ ಒದ್ದೆ ಬಟ್ಟೆಯಲ್ಲಿ ನೀವು ಬಂದು ಕುತ್ಕೊಂಡು ಈ ಒಂದು ಯಂತ್ರವನ್ನು ಬರಿಬೇಕಾಗುತ್ತೆ. ಬರೆದ ನಂತರ ಅದಕ್ಕೆ ಕುಂಕುಮ ಹಾಗೂ ಅರಸಿನದಿಂದ ಲೇಪನೆ ಮಾಡಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಹಾಕಿಕೊಂಡು ತದನಂತರದಲ್ಲಿ ಇದಕ್ಕೆ ಒಂದು ಕಡ್ಡಿಯನ್ನು ಬೆಳಗಬೇಕಾಗುತ್ತೆ. ಗಂಧದ ಕಡ್ಡಿಯನ್ನು ಬೆಳಗಿದ ನಂತರ ಒಂದು ಕರ್ಪೂರ ಆರತಿಯನ್ನು ಮಾಡಿ. ಕರ್ಪೂರ ಆರತಿಯನ್ನು ಮಾಡೋದ್ರಿಂದ ಇದಕ್ಕೆ ಶಕ್ತಿ ಬರ್ತದೆ. ಹಾಗೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನ ಸೇರಿಸಿ ಈ ಒಂದು ಮಂತ್ರವನ್ನು 57 ಬಾರಿ ಜಪ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಜಪ ಮಾಡೋದ್ರಿಂದ ಅವರು ನಿಮ್ಮ ವಶ ಆಗ್ತಾರೆ, ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ. ಯಾವುದಪ್ಪ ಮಂತ್ರ ಅಂತ ಹೇಳೋದಾದ್ರೆ ಓಂ ಕುರು ಕುರು ಸ್ತ್ರೀ ಮಮ ಸ್ವಾಹ. ಓಂ ಕುರು ಕುರು ಸ್ತ್ರೀ ಮಮ ಸ್ವಾಹ. ಈ ಒಂದು ಮಂತ್ರವನ್ನು 57 ಬಾರಿ ಜಪ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮಗೆ ವಶ ಆಗ್ತಾರೆ. ಕೇವಲ 7 ದಿನಗಳಲ್ಲಿ. ಕೇವಲ 7 ದಿನಗಳಲ್ಲಿ ಅವರು ನಿಮ್ಮ ವಶದಲ್ಲಿ ಬಂದಿರ್ತಾರೆ. ಹಾಗೆ ನೀವು ಹೇಳಿದ ರೀತಿ ಕೇಳ್ತಾರೆ.
ಈ ಒಂದು ಯಂತ್ರವನ್ನು ಬರೆದ ನಂತರ 7 ದಿನಗಳವರೆಗೆ ಕಂಟಿನ್ಯೂಸ್ ಆಗಿ 12 ಗಂಟೆಗೆ ಮಧ್ಯರಾತ್ರಿಗೆ ನೀವು ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಹಾಗೂ ಇದಕ್ಕೆ ಪೂಜೆ ಮಾಡಬೇಕು. ಪ್ರತಿನಿತ್ಯ ರಾತ್ರಿ 12 ಗಂಟೆಗೆ ಈ ಒಂದು ಮಂತ್ರವನ್ನು ಜಪ ಮಾಡಬೇಕು. ಸ್ನಾನ 12 ಗಂಟೆ ನಂತರ ಮಾಡಬೇಕು. 12 ಗಂಟೆ ನಂತರ ಸ್ನಾನ ಮಾಡಿದ ಬಳಿಕ ಈ ಒಂದು ಮಂತ್ರವನ್ನು 57 ಬಾರಿ ಜಪ ಮಾಡಬೇಕು. ಮಂತ್ರ ನಾನು ನಿಮ್ಗೆ ಈಗಾಗಲೇ ತಿಳಿಸಿದ್ದೀನಿ. ಹಾಗೆ ವೀಕ್ಷಕರೇ, ಇದನ್ನ 7 ದಿನ ಆದ ನಂತರ, ಅವರು ನಿಮ್ಮ ವಶ ಆದ ನಂತರ ಇದನ್ನ ಅಗ್ನಿಗೆ ಆಹುತಿಯಾಗಿ ಕೊಟ್ಟುಕೊಳ್ಳಿ. 7 ದಿನಗಳವರೆಗೆ ಇದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಿ. ಪೂಜೆ ಮಾಡಿದ ನಂತರ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಿ. 57 ಬಾರಿ ಜಪ ಮಾಡಬೇಕು. ಹೀಗೆ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮಗೆ ವಶೀಕರಣ ಆಗ್ತಾರೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ. ಹಾಗೇನೆ ನಿಮಗೆ ವಶೀಕರಣ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ ಅಂತ ಹೇಳಾಯ್ತು ಅಂದ್ರೆ ನಮಗೆ ಕರೆ ಮಾಡಿ ಯಾವ ರೀತಿ ವಶೀಕರಣ ಮಾಡೋದು ಅಂತ ನಮಗೆ ತಿಳಿಸ್ಕೊಡ್ತೇವೆ. ಇದನ್ನ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.